ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ ಪೂರಿ ಮತ್ತು ಸಾಗು. ಪೂರಿ ಮತ್ತು ಸಾಗು ಹೇಗೆ ಮಾಡೋದಂತ ನೋಡೋಣ. ಮಾಡ್ತಾ ಇರ್ತಾರೆ ಎಲ್ಲರೂ ಮನೇಲಿ. ಇವತ್ತು ನಾನು ಮಾಡಿದ್ದೀನಿ ಅಂತ ಸೂಟ್ ಮಾಡಿದ್ದೀನಿ. ನೋಡೋಣ ಬನ್ನಿ. ನಾನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಕಲಸೋಣ ಬನ್ನಿ. ಒಂದು ಪಾತ್ರೆಗೆ 2 ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಈ ಚಿರೋಟಿ ರವೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ತಿನ್ನೋ ಸೋಡಾ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ. ಸ್ವಲ್ಪನೇ ನೀರು ಹಾಕಿ ನಾನು ಕಲಸಿ ಇಟ್ಟಿದ್ದೀನಿ ನೋಡಿ ಒಂದು ಪ್ಲೇಟಲ್ಲಿ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮೇಲೆ ಮುಚ್ಚಿ ಇದನ್ನ ಸೈಡ್ಗೆ ಎತ್ತಿಡೋಣ. ನಾನು ತರಕಾರಿನ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು 3 ಸ್ಪೂನು ಬಟಾಣಿ ನೆನೆಸಿಟ್ಟಿರೋದು ಹಾಕ್ಕೊಂಡೆ. ಅದಾದಮೇಲೆ 2 ಆಲೂಗಡ್ಡೆ ಕಟ್ ಮಾಡಿದ್ದೆ ಮೀಡಿಯಮ್ ಸೈಜು, ಅದನ್ನ ಹಾಕ್ಕೊಂಡಿದ್ದೀನಿ. 3 ಕ್ಯಾರೆಟು ಕಟ್ ಮಾಡ್ಕೊಂಡಿದ್ದೆ ಅದು, ಆಮೇಲೆ ಬೀನಿಸು, ಇದು 3 ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಬೇಯಿಸ್ಕೊಳ್ಳಿ. ಬೇಗನೆ ಬೆನೆಯುತ್ತಾ ಏನಿಲ್ಲ. ಈಗ ಕುಕ್ಕರು ಕ್ಯಾಪ್ ಹಾಕಿ 2 ವಿಸಿಲು ಕೂಗಿಸ್ಕೊಳ್ಳಿ. ಅದು ಬೆನೆಯಷ್ಟರಲ್ಲಿ ನಾವು ಇದಕ್ಕೊಂದು ಕೊಬ್ಬರಿನ ರುಬ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ 4 ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ಅದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ಮು ಕಟ್ ಮಾಡಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನ ಫ್ರೈ ಮಾಡ್ಕೊಳ್ಳಿ ಒಂದು ಸತಿ. ಅದನ್ನ ಮಾಡಾದ್ಮೇಲೆ ಒಂದು ಮೀಡಿಯಮ್ ಸೈಜು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ. ಇವು 3 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ. ನಾನು ಜಾಸ್ತಿ ಮಸಾಲೆ ಹಾಕ್ಕೋತಿಲ್ಲ. ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೆ ಅದನ್ನ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಇದಾಗಲ್ಲ ಅಂದ್ಬಿಟ್ಟು ಹಾಕಿಲ್ಲ. ಇಷ್ಟಪಡೋರು ಹಾಕ್ಕೊಳ್ಳಿ, ನನಗೆ ಜಾಸ್ತಿ ಬೇಡ ಅಂತ ಹಾಕಿಲ್ಲ. ಆಗಲೇ ಬೇಯಿಸಿ ಇಟ್ಕೊಂಡಿರುವಂಥ ತರಕಾರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇರೆ ತರಕಾರಿ ಇಷ್ಟ ಆದರೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ನನಗಿದು ಹಾಕ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ. ಈಗ ಸ್ವಲ್ಪ ಅರ್ಶಿಣ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಮಸಾಲೆ ಯೂಸ್ ಮಾಡ್ತಿಲ್ಲ. ಇದನ್ನೆಲ್ಲನೂ ಹಾಕಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಅನಿಸಿದರೆ ಈ ಟೈಮ್ಗೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪನೇ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಬೇಯ್ದಿದೆ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಈರುಳ್ಳಿ ಅದೆಲ್ಲ ಹಾಕಿದೆ ಅಲ್ಲ, ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಷ್ಟೇ. ನೋಡಿ, ಇದ್ರ ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಿದೆ. ಸ್ವಲ್ಪ ಗ್ರೇವಿ ಜಾಸ್ತಿನೇ ಆಗಿದೆ. ನಿಮಗೆ ಎಷ್ಟು ಬೇಕು ಅನಿಸುತ್ತೆ ನೋಡಿ ಅಷ್ಟಕ್ಕೆ ಹಾಕ್ಕೊಳ್ಳಿ. ಇದನ್ನ ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ, ತಿನ್ಬೋದು. ಈಗ ಮುಚ್ಚಿ ಕೆಳಗೆ ಇಳಿಸ್ಬಿಡೋಣ. ಇಳಿಸಿದ ತಕ್ಷಣ ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಈಗ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಪೂರಿ ಲಟ್ಟಿಸ್ತಾ ಇದ್ದೀನಿ. ದೊಡ್ಡದಾಗಿ ಮಾಡ್ತಿಲ್ಲ, ಬಾಕ್ಸಿಗೆ ಹಾಕಬೇಕು. ಅದರಿಂದ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ನೋಡಿ, ರೆಡಿಯಾಗಿದೆ. ಎಣ್ಣೆಲಿ ಬಿಡ್ತಾಯಿದ್ದೀನಿ. 2 ಹಾಕಿದ್ದೀನಿ ನೋಡಿ, ಒಟ್ಟಿಗೆ 2 ಹಾಕಿದ್ದೀನಿ. ನೋಡಿ, ರವೆ ಹಾಕೈತಲ್ವ, ಜಾಸ್ತಿ ಏನಿದು ಮಾಡ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ ಅಂತ. ನಾನೇನು ಜಾಸ್ತಿ ಪ್ರೆಶ್ ಮಾಡಿಲ್ಲ, ಆಮೇಲೆ ಏನೂ ಹಾಕಿಲ್ಲ, ಸಕ್ಕರೆ ಗಿಕ್ಕರೆ ಏನೂ ಹಾಕಿಲ್ಲ, ಮತ್ತು ಜಾಸ್ತಿ ಸೋಡಾನೂ ಹಾಕಿಲ್ಲ. ಸ್ವಲ್ಪ ಹಾಕಿರೋದು. ನೋಡಿ, ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಎಲ್ಲನೂ ಮಾಡೋದು ತೋರ್ಸೋಕ್ಕಾಗಿಲ್ಲ. ಈ ಥರ ಉಬ್ಬಿ ರೆಡಿಯಾಗಿ ನಮ್ಮ ಸಾಗು ಆಮೇಲೆ ಪೂರಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆನೂ ಅಷ್ಟು ಚೆನ್ನಾಗೇ ಬೆಂದಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.